ಕಾರ್ಪೊರೇಟ್ ರಚನಾ ಐತೆ ಇವರು ಸಾಕತ್ತು ಇದೇ ಮಾಡ್ಬಿಟ್ಟು ಕೊಡು ಎಲ್ಲರಿಗೂ ಕೊಡಪ್ಪ ದಕ್ಷಿಣ ಚಾಟ್ ಬಂಡೆ ಜನದಕ್ಕೆ ಇವರು ಸಂಗೀತ ಮಾಸ್ಟರ್ ಅವರಿಗೆ 200 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರುತ್ತಾರೆ. ಚಾಕ್ಬಂಡೆ ಗ್ರಾಮದಲ್ಲಿ ಇದೇ ಕಥೆಯೊಳಗೆ ಜಮದಗ್ನಿ ಪಾತ್ರ ಮಾಡತಕ್ಕಂಥ ಶಿಷ್ಯನು 200 ರೂಪಾಯಿಗಳನ್ನು ಕಾಣಿಕೆ ಸಲ್ಲಿಸಿದ್ದಾನೆ. ಅವರಿಗೆ ಶ್ರೀ ಶಾಂಭವಿ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಲಂತೇಳಿ ಹಾರೈಸುತ್ತೇವೆ. ದೇವ ದಿವ್ಯ ಪ್ರಭಾವ ದೇವ ಶ್ರೀ ಜಗತ್ ಮಂಡಲದಲ್ಲಿ ನಾನೇ ಗಂಡುಗಲೆಗಳನ್ನಲಿಯುವ ಬಂಡರನ್ನಂಗಳಮ್ಮಾಲಿಯಾಗಿ
ಸೇರಿ ಏಳಾವೇಕಲಿ ಪಟೋತ್ತಮರೆಂದು ಮುನ್ನಕ್ಕೆ ಬರುವ ವರ್ಗಗಳು ಕಟ್ಟಡಗಳಲ್ಲಿ ಈ ಮಂಡಲಕ್ಕೆ ಇಂಥ ವೀರಾದಿ ವೀರನ ಸನ್ನಿಧಿಗಳು ನಿಂತುದಾರೆಂದು ಕೇಳುವ ನೀನು ದಾರಲೆ ನರಳೆ. ಓ ದೇವ, ನಾವು ದಾರಂದು ಕೇಳಿದ್ಯಾ? ಲಾಯರ್ ಹಾಕುವುದು ಕೋಟು, ಪೊಲೀಸರು ಹಾಕುವುದು ಬೂಟು, ತಪ್ಪು ಮಾಡಿದವರಿಗೆ ಕೊಡುವುದು ಏಟು. ಅಂತ ಏಟುಗಳನ್ನು ತಪ್ಪಿಸಿಕೊಂಡು ಬಂದ ದಿಟ್ಟ ಸಾರಥಿಯಿಂದ ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮಗಿದವ ಸಾರಥಿ ನಾವು ದಾರಂದರೆ ತಾವು ದಾರು ದೇವ. ನನಗೆ ಎದುರಾಗಿ ಬಂದಾದವರನ್ನು ಕಡಗಲಿ ರುದ್ರನಂತ ಮೂರ್ಖರೊಮ್ಮನಗಳಿವೆ ಮತ್ತು ಅತುಲಿತ ಬಲಯುತನಾದ ಎನ್ನ ಪರಾಕ್ರಮಕ್ಕೆ ಚಪ್ಪನ್ನಾರು ದೇಶದ ಭೂಪಲಕರು ತಪ್ಪದ ಸಾರಥಿಯೇ ಭೂಪತಿ ಎನ್ನಯ ಧನುಸ್ಸಂಚಿನಿಯ ಜಯಂಕೃತಿಗೆ ತ್ರಿಭುವನ ವೀರರು ಈ ಧರಣಿಯೋ ಪ್ರಖ್ಯಾತನಾದ ಕನಕ ಮಹಾರಾಜನ ಪುತ್ರ ಸದಮಲ ಗಾತ್ರ ಮಾಹಿತಿ ನಗರವಂತ ಧರ್ಮದಿಂದ ಪರಿಪಾಲಿಸುವ ವೀರ ಮಹಾರಾಜನಂದ ದೇವರು ನಡೆಸದೆ ಅತಿ ವೀರ ಮಹಾರಾಜರು ತಾವಾದರೆ ಈ ಸಮಾಗಮಕ್ಕೆ ಬಂದ ತಾತ್ಪರ್ಯ ಏನು ದೇವ? ದಿವ್ಯ ಪ್ರಭಾವ. ಸಾರಥಿಯೇ ಭೂಪತಿ, ಈ ಸುಂದರವಾದ ಸಭಾರಂಗ ಮಂಡಲಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಎನ್ನ ಪುತ್ರನಾದ ಕಾರ್ತವೀರಾಜನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಬರೋಣವಾಯಿತು ಸಾರಥಿಯೇ. ತಿಳಿದೇ ನಾನು ಬಂದ ಸಂಗತಿ ಅದು ಏನು ದೇವ? ಭೂಪತಿ, ಎನ್ನ ಪುತ್ರನಾದ ಬಾವು ಕಲಿಸೂರ ಕಾರ್ತವೀರಾಜನಂಬರ ಹೇಳಲು ಸಾಧ್ಯ. ಹೋಗಲಿ ಚಂದ ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಾಮ ಸ್ವಾಮಿ ಮತ್ತು ಬಸವರಾಜ ಸ್ವಾಮಿ
ಪ್ರೇಮಪೂರ್ವಕ ಕೊಟ್ಟಿರ್ತಾರೆ, ಅವ್ರ ಕಾಣಿಕೆ ಸ್ವೀಕರಿಸಬೇಕಾಗಿ ಹೇಳ್ತೀವಿ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಂದವರ ಧಾರ್ಮಿಕ ರಾಜ ರವಿಕೋಟಿ ತೇಜ ಬರಿದೇ ಲೈ ಬಂದವ ದೇವಾ ಈ ದಿಗ್ಧರಣಿಯೊಳಗ್ರತರದಿಂದ ಉಗ್ಗಡಿಸಿ ಬರುವ ಧರಣೇಂದ್ರ ಮುಕ್ತಮ ಖಂಡಿಸುವ ಬಲ ಬಲ ಕಾಲಾಗ್ರದವ್ರು ಬೋರ್ ಖರಿವೆ ಗೋರ್ ಕಾಣೆ ಆಯ್ತಾರೆ ದವರದ ಗಕ್ಕನೆ ತಮ್ಮ ತಮ್ಮ ಬಲ ಬಲ ಮಾನವ ದೇವಾ ಇಂಥ ವೀರಾದಿ ವೀರ ತ್ರೈಭುವನಕ್ಕೆ ಮೆಂಡಾದ ಶೂರ ದುಷ್ಟರಾದ ರಾತ್ರಿ ಜನರನ್ನು ಲೆಕ್ಕಿಸದೆ ಮಣ್ಣು ಮಿಕ್ಕಿಸಿ ಮಿಕ್ಕ ಬಲವನ್ನೆರಿಸಿ ಬಾಪುರೇ ಜಂಬಾರಿಯ ವಜ್ರಾಜಂ ನಡೆಸುವ ಪ್ರಚಂಡತರ ಆದ ಪಾಣಿಯಾಗಿ ಈ ಸಭೆಗೆ ಬಂದ ವೀರನ ದಾರಂದ ಕೇಳುವ ನೀನು ದಾರನರ್ನೇ ಓಹೋ ದೇವ, ನಾವು ದಾರಂದು ಕೇಳಿದ್ಯಾ? ನಾನು ಹಾಕಿರುವುದು ಬೆಲ್ ಬಟನ್ ಪ್ಯಾಂಟು, ಹುಡುಗರು ತಿಂಬುದು ಪಪ್ರಮೆಂಟು, ದಿಕ್ಕಿಗಳು ಇರುವುದು 8, ಹೊಸಗೇರ್ ತಾತ ನಂಬಿ ಆಡಿದೆ 08, ಬೆಳಕಂದ್ರ ಬಿತ್ತು 18ಗೆ ಬಿಟ್ಟು ರಕ್ತದಾತ ಎಂದು ಏತಿ ಕೇಳಿದ್ರು ಕರೆದೆಂಟು, ಆ ಕರೆದೆಂಟಿಗೆ ದುಡ್ಡಿಲ್ದಂಗೆ ಮಾಡಿದೆ ನಮಗೆ ಬಿಟ್ಟು 8, ಆ 8ಗಳಿಂದ ದಿಕ್ಕು ಮಾರದ ಭಾರತಿ ಎಂದು ಕರೀತಾರೆ. ದೇವ ಹೇಳ್ಬೇಕು ತಮ್ಮ ನಾಮಾಂಕಿತವ. ಬರಿದೇ ಎಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತ ಬರುವಂತನಾಗುತ್ತಿದ್ದ ಬಿಟ್ಟಿಕ್ಕಳು ಅದೇನು ದೇವ? ಈ ಅಣ್ಣ ಮಾಮೇರಿಂದ ಮೆರವೆ ಗದೆಯನ್ನು ಕಂಡು ಸ್ವರ್ಗಾಧಿಪತಿಯಾದ ಇಂದ್ರನು ತನ್ನ ಪಟ್ಟಣ ಬಿಟ್ಟು ದಿಗ್ಗಟ್ಟು ಓಡುವುದಿಲ್ಲ. ಬಲ ಬಲ ಕಲಾ ಸಾರಥಿ ದೇವ. ಎಣ್ಣೆಯ ನಡುಕಟ್ಟಿನ ಘಂಟಕ್ಕೆ ಅಷ್ಟ ದಿಕ್ಪಾಲಕರು ಯಪ್ಪ ನನಗೆ ಮೈ ಕೊಟ್ಟರು. ಕಲಾ ಸಾರಥಿ ಭೂಮತಿ ಇದು ಅಲ್ಲದೆ ಅದೇನು ದೇವ? ದಿಗ್ಧರಣಿಯಲ್ಲಿರುವ ಭೂಪಾಲಕರನ್ನು ಜಯಿಸಿ ತ್ರೈಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷ ಧರಿಸಿ ಆತಾಳ ವಿತ್ತಾಳ ರಜತಾಳ ಪಾತಾಳ ಧರಿಸಿ ಈ ಸೃಷ್ಟಿಯು ಶ್ರೇಷ್ಠವಾದ ಚಂದ್ರಂಶದ ಕಲಾ ತಿಲಕವೆಂದೆನಿಸಿ ಬೇಡ ಬುಧಪೂರ್ವ ಈ ಮೊದಲ ನಮ್ಮ ಮನುಷ್ಯರಿಗೆ ಶ್ರೇಷ್ಠ ಸಮನಿಷ್ಠವೆಂದಂತೆ ಪೃಥ್ವೀರ ಮಹಾರಾಜನ ಪುತ್ರ ಸದಮಲ ಗಾತ ಇಂಡಿ ಇಂಡಾಗಿ ಬರುವ ರತ್ರಿಕರಂ ಕಂಡ ಕ್ಷಣವೇ ಈ ಎನ್ನ ಸಹಸ್ರಭಾವಗಳು ಬುದ್ಧಿ ದಿಕ್ಕಿನ ಮೂರು ಲೋಕದ ಮೀರಿದ ಶೂರ ಅಮರಾವತಿ ಕೈಲಾಸವನ್ನು ಧಿಕ್ಕರಿಸಿ ಬೇರೆ ಮಹಾಶ್ವತಿ ನಗರ ಪರಿಭಾಷ ಸಾವಿರ ಬಿದ್ದದ ಕಲಿಶೂರ ಕಾಂತಿ ವೀರಾಜನ ನಡಗಡಲೆ ನೋಡ್ತಾನೆ ಕಾಂತಿ ಅದು ಕಾಂತಿ ಕೃತವೀರನ ಪುತ್ರ ಕಾರ್ತವೀರನ ಪುನರುದ್ಧಾರವಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನು ದೇವ? ದಿವ್ಯ ಪ್ರಭಾವ. ಬರಿದೇ ಎಲೆ ಸಾರಥಿಯೇ ಭೂಮತಿ, ಈ ಸುಂದರವಾದ ಸಭಾಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಅದೇನು ದೇವ? ಚಪ್ಪನ್ನಾರು ದೇಶರಾಜರಿಂದ ಕಾಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳುವ ಸುಬರಟ ಮಾಸುಬಟ್ಟೆಂದೆನಿಸ ತಪ್ಪಿದನು. ಒಪ್ಪದಿಂದ ನಂಬರ್ ಹೇಳಿದ ಕಾರಣ ಕರಪಲ್ಯದೆ ಕಟ್ಕಪಾಣಿಯಾಗಿ ಗಂಡೆಯ ಬರೋಣವಾದ ಸಾರಥಿ ತಿಳಿದೆ ನಮ್ಮನ್ನು ಸಂಗತಿ ತಿಳಿಯಿತು ಭೂಮತಿ, ಈ ಪೀಠ ಶ್ರೀ ಜಾಗೃತಿ ನಮ್ಮ ಜನಕನ್ನು ತೋರಿಸತಿ ಜಾಗೃತಿ ತಿಳಿಯಿತು ಭೂಮತಿ. ಉನಾರ ಕೊಡ್ರು ಉನಾರ್ಗಳು ಸೈಲೆನ್ಸ್. ಭೀಮಸಾಗರ ಗಡಿಸಿದ್ದ ದೂರು ಕಾರ್ಪೊರೇಷನ್ ಕಥಕ್ಕೆ ಪ್ರೇಮಪೂರ್ಣ ಆರೋಹಣ ಮಾಡಿರುತ್ತಾರೆ. ರಾಜ ಅವರು ಕಾಂತಿವೀರಾಜನಿಗೆ ಈ ಆರೋಹಣ ಮಾಡಿ ಪರಮದೇವರಲ್ಲಿ ಚಂದ್ರಪ್ಪ ಇವರು ಖುದ್ದು
ದೇವರಿನ ಪಾತ್ರಕೊಂದಾರ ಮತ್ತು ಕಾರ್ಯಯೋಜನ ಪಾತ್ರಕೊಂದಾರ ಪ್ರೇಮ ಗುರುಗಾಯರು ಮಾಡಿರುತ್ತಾರೆ. ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಸಕಲ ಐಶ್ವರ್ಯ ಮತ್ತು ಬಾಸುತನೇ ಸುಂದರ ಸುಕುಮಾರನೇ ಪಾಪ ಬಾಪುರ ವೈರಿಗಳ ತತ್ವ ನಿರ್ವೇದನ ಮಾಡಿದ ಬಿದ್ದನೆ ಬಾಲಕ ಎನ್ನಂ ಕರೆಸಿದ ಕಾರಣವೇನು ಹೇಳಬೇಕನ ಕಾರ್ಯಾತುರವಾಗಿ ನಿನ್ನನ್ನು ಕರೆಸಿರುವನು ಕುಮಾರ. ಧೂರ್ತರಾದ ಧನುಜರ ಸೇನೆಗಳೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿ ಹಾಕಿರೋರು ಹೇಗೆ ಅಂತೇನಿಲ್ಲ ಕುಮಾರ. ಜನಕ ಬಾಲಕ ಇದಲ್ಲದೆ ಆ, ಅಂಗ ಭಂಗ ಕಾಳಿಂಗ ಮಗದ ಬಾಳುವ ಚಪ್ಪಣ್ಣವರು ದೇಶ ರಾಜರಿಂದ ಕಾಲ ಕಾಲಿಗೆ ಕಪ್ಪ ಕಣಿಕೆಮು ತಂದ ಬಿಡಲೆ ತಪ್ಪಿ ಮಪ್ಪಿ ನಿಂತಿರೋರಿಗೆ ಪಾಪ ಪಾಪ ಅಂತದ್ದೇನು ನಡೆದಿಲ್ಲ ಕುಮಾರ. ಅಪ್ಪಯ್ಯ ತನಯ ಇದಲ್ಲದೆ ದೇವತೆಗಳೇನಾದರೂ ನಮ್ಮ ಮೇಲೆ ಅಸ್ಯಭಾನ ತೋರ್ತವ್ರೆ ಹೇಗೆ ಅಂತ ಧೀರನೇ ಯಾರಿರುವರು ಕುಮಾರ. ನಮ್ಮ ಊರಿನ ಬಂಡ ಮನುಜರು ಏನಾದರೂ ಪುಂಡತನ ಎದವರಿಗೆ ಅಂತದ್ದೇನಿಲ್ಲ ಕುಮಾರ. ಅವೋ ತಂದೆ ಬಾಲಕ ಯಾವ ವಿಷಯವಾಗಿ ಕಟ್ಟಿಸಿ ಹೇಳಿರನ ನಮ್ಮ ಮುಂದೆ ಇದರಲ್ಲಿ ಯಾರಾದರೂ ನಮ್ಮ ದೇಶ ಸಾಧಿಸೋರಿದ್ರೆ ಸರಿ ಬಾಪು ಬಾಪುರೆ ಮಧ್ಯದಮನ ಪಾಲಾಕ್ಷನ ವಕ್ಷಸವಾಡಿಕೊಂಡಿದ್ದಾರೆ ಬಿಡದೆ ಅವರು ಹಿಡಿದು ತಂದು ನಮ್ಮ ನಗರದ ಮಹಾದ್ವಾರ ಬಾಗಿಲೆ ಕಟ್ಟಿ ಹಾಕಿ ತಂದೆ ನೀ ಕರೆಸಿದ ತಕ್ಷಣವೇ ನಾ ಬಂದೆ ತಿಳಿಸನೆ ಮುಂದೆ ದುಃಖ ಸಮುದಾಯಕ್ಕೆ ಕಂಡ ಬೇರುಂಡನಂತೆ ಪ್ರಜ್ವಲಿಸುವ ಚಂದ್ರವಂಶದ ಕಲಿತಿಲಕನಾದ ಕಾರ್ತವೀರಾರ್ಚನೇ ಅಪ್ಪಯ್ಯನೇ ಎನ್ನ ನುಡಿಯನ್ನು ಕೇಳಬೇಕನೆ. ಏನು ವಿಸ್ತಾರವಾಗಿ ಹೇಳಿ ಜನಗ ಪುರ ರಾಜ್ಯಕ್ಕಿಂತ ಶ್ರೇಷ್ಠವಾದ ನಮ್ಮ ಈ ಮಾಹಿಷ್ಮತಿ ನಗರವನ್ನು ನಿನಗೆ ಪಟ್ಟವನ್ನು ಕಟ್ಟಿ ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿಮಿತ್ತವಾಗಿ ನಿನ್ನನ್ನು ಕರೆಸಿದನು ಕುಮಾರ. ಆಧುನಿಕ ಈಗಲೂ ಅವೋ ಜನಕ ಅಲಗ ಹಿಂದಕ್ಕೆ ನಮ್ಮ ವಂಶರಾದ ಮಾತರಾಯರು ಮರದರು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿ ಎಂದು ಹೇಳಿದರಂತ. ಹೌದೇನು ಕುಮಾರ. ಅಂದ ಚಂದ್ರವಂಶದಲ್ಲಿ ಉದಿಸಿದ ಈಡಿನ ಕುಮಾರನು ರಾಜಾಧಿಕಾರ ಪಡೆದ ತರುವಾಯ ಹಿರಿಯರಾದ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮಗಳನ್ನು ಬಿಡದೆ ಅಧರ್ಮಕ್ಕೆ ಮನ ಕೊಡದೆ ಕಾಯ ವಾಚಾರ ರಾಜ್ಯವನ್ನು ಪರಿಪಾಲಿಸಲು ಕೇಳ ಬಿದ್ದಾನೆ ಅದೇ ಬಲಾನ್ವಿತಾನೆ. ಅಹೋ ರಾಜಕುಲ ದೇಶನಾದ ಎನ್ನ ಕುಮಾರ ಜನಕ ಹೇಳುವೆನು ಕೇಳು. ರಾಜಧರ್ಮದ ವಿಚಾರ ಏನು ವಿಸ್ತಾರವಾಗಿ ಹೇಳಿ ಜನಕ ಅದೇನೆಂದರೆ ಅದೇನಪ್ಪಯ್ಯ ಈ ರಾಜ್ಯ ಸಿಂಹಾಸನದ ಅಧಿಕಾರದ ಗದ್ದಿಗೆಯನ್ನೇರಲು ಯೋಗ್ಯತೆಯುಳ್ಳ ಕೆಲವು ರಾಜಧರ್ಮದ ಪ್ರಶ್ನೆಗಳನ್ನು ಕೇಳುವನ. ರಾಜವಾಗಿ ಕೇಳಪ್ಪಯ್ಯ. ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರವನ್ನು ನಿರ್ಧರಿಸು. ಸರಿ ಅಪ್ಪಯ್ಯ. ಕುಮಾರ ಅಪ್ಪಯ್ಯ ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದಿರುವವರ್ಯಾರು? ಅವರು ಕೂಡ ಇರೋರು ಅಪ್ಪಯ್ಯ. ಈ ಲೋಕದಲ್ಲಿ ಸೋಲುವವರ್ಯಾರು? ಅವರು ಸಹ ಇರೋರಪ್ಪಯ್ಯ. ಈ ದರಿಯೋಳ್ಪಧಿಕರ್ಯಾರು? ಭೂಮಂಡಲದ ಪರದೇಶಿಗಳ್ಯಾರು? ಅವರಿಬ್ಬರು ಸಹ ಇರೋರಪ್ಪಯ್ಯ. ಮಧ್ಯದಲ್ಲಿ ಅತಿಥಿಗಳಾರು? ಅವರು ಇರೋರಪ್ಪಯ್ಯ. ಕಾರ್ತವೀರನೆಂಬ ಎನ್ನ ಕುಮಾರ ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಹೇಳಬೇಕ. ಓ ಅಪ್ಪಯ್ಯನೇ ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮ ಶಾಸ್ತ್ರ ಮರಿತ ಈ ನಿನ್ನ ಕುಮಾರನ ಸಾಮಾನ್ಯನೇ. ಏನು ಕುಮಾರ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವನು ಆಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಕುಮಾರ. ದೇವಲೋಕದಲ್ಲಿ ಸದಾ ಸಂಪತ್ತಿನಲ್ಲಿ ಬೇರೆಯವರು ಇಬ್ಬರೇ. ಯಾರ್ಯಾರು ಕುಮಾರ? ಓರೋನು ವೈಕುಂಠ ದುಡಿಯಾದ ಲಕ್ಷ್ಮೀಪತಿ ಆದ ಮಹಾವಿಷ್ಣು, ಇನ್ನೊಬ್ಬ ಧನಾಧಿಪತಿ ಆದ ಕುಬೇರನ. ಬಲ ಬಲ ಕುಮಾರ. ಜನಕ ಬಾಲಕ ಈ ಜಗದಲ್ಲಿ ಸೋಲುವವರು ಇಬ್ಬರೇ. ಯಾರ್ಯಾರು ಪುತ್ರ? ಒಬ್ಬ ಕನ್ಯಾಪಿತನು, ಮತ್ತೊಬ್ಬ ಸಾಲಗಾರನು. ಅಬ್ಬಾಜ್ ಕುಮಾರ. ಅಪ್ಪಯ್ಯ ಅನಯ್ಯ
ರಥಿಕರಿಬ್ಬರೇ. ಅವ್ರು ಯಾರ್ಯಾರು ಪುತ್ರ? ಒಬ್ಬ ಸೂರ್ಯ ಮತ್ತೊಬ್ಬ ಚಂದ್ರ. ಕುಮಾರ, ಜನಕ, ಬಾಲಕ, ಈ ಸೃಷ್ಟಿಯ ಪರದೇಶಗಳಿಬ್ಬರೇ. ಯಾರ್ಯಾರು ಪುತ್ರ? ಒಂದು ದೇಹ ಮತ್ತೊಂದು ದೇಹದಲ್ಲಿರುವ ಜೀವ ಅಪ್ಪಯ್ಯ. ಬಲೆ ಬಲೆ ಕುಮಾರ. ಅಪ್ಪಯ್ಯ, ಅಯ್ಯ, ಈ ಭುವನದಲ್ಲಿ ಅತಿಥಿಗಳಿಬ್ಬರೇ. ಯಾರ್ಯಾರು ಪುತ್ರ? ಒಂದು ಧನ ಮತ್ತೊಂದು ಯೌವನ. ಕುಮಾರ, ಅಪ್ಪಯ್ಯ, ಅಯ್ಯ, ಇಷ್ಟು ಮಾತ್ರ ಭೋಗೋತ್ಸರ್ಪಿಗಳಾದ ಎಣ್ಣೆಯ ದತ್ತಾತ್ರ ಮುನಿಗಳು ಹೇಳಿಕೊಟ್ಟಿರೋರು ತಂದೆ. ಇದರಲ್ಲಿ ತಪ್ಪಿದರೆ ಇವತ್ತು ಹೇಳಿರಲ್ಲ ನಮ್ಮಲ್ಲೇ. ಬಲ ಸಹಸ್ರ ಬಾಹುವೆ, ಅಪ್ಪಯ್ಯನೇ, ನಿನ್ನಯ ಅದ್ಭುತವಾದ ವಿದ್ಯಾಭವತ್ತಕ್ಕೆ ಮತ್ತು ನಿನ್ನ ಬಾವುಗಳ ಬಲಶಕ್ತಿಗೆ ನಾ ಮೆಚ್ಚಿದೆ. ಮೆಚ್ಚಲೇಬೇಕಾದ ವಿಷಯ ಅಲ್ಲವೇ? ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಾಹಿಷ್ಮತಿ ನಗರದ ಪಟ್ಟವನ್ನು ನಿನಗೆ ಕಟ್ಟುವೆನು. ಕಟ್ಟಿ ಅದಕ್ಕೆ ಅದು ಯಾತಕ್ಕೆಂದರೆ ಯಾತಕ್ಕೆ ಅಪ್ಪಯ್ಯ? ಈಗ ನಿನ್ನಲ್ಲಿ ಮದ್ರಾಜ್ಯ ಭಾರದ ಲಕ್ಷಣಗಳಿರುವುದು ನನಗೆ ಸಂತೋಷವಾಗಿದೆ ಕುಮಾರ. ಹೌದೇನಪ್ಪಯ್ಯ? ಮುಖಾಂತರ ಚಂದ್ರ ಉಂಗದ ಕೀರ್ತಿ ದಿಗ್ದೇಶಗಳಲ್ಲಿ ಬೆಳಗಲಿ ಕಾರ್ತಿವೀರ್ಯ ಎತ್ತಿಸಲಿ ನಿನ್ನ ಗಾಂಭೀರ್ಯ. ಇನ್ನಿಷ್ಟರಂದಾಗಲಪ್ಪಯ್ಯ. ಬಳಿ ಬಳಿಗೆ ಸಾರದೆ ಎನ್ನ ಪುತ್ರನಾದ ಕಾರ್ತಿವೀರಾರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ನಮ್ಮ ಕುಲ ಪುರೋಹಿತರನ್ನು ಕರೆದುಕೊಂಡು ಬಾಸಾರ್ದೆ ಹೋಗಲಿ ಜಾಗ್ರತೆ. ನಮೋ ನಮೋ ಆಚಾರ್ಯರೇ, ಮಾಡುವ ನಿಮಗೆ ವಂದನೆ. ಓ ಕೃತವೀರ್ಯ, ಕಾರ್ತವೀರ್ಯ, ನಿಮ್ಮೀರುವರಿಗೆ ಜಯವಾಗಲಿ. ಮೇಲಕ್ಕೆ ಹೇಳಿರಿ. ಓ ಕೃತವೀರ್ಯ ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ಈಗ ನಮ್ಮನ್ನು ಬರೆ ಹೇಳಿದ ಕಾರಣವೇನು? ಎನ್ನ ಪುತ್ರನಾದ ಕಾರ್ತವೀರಾರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ತಮ್ಮನ್ನು ಕರೆಸಿರುವನು ಸ್ವಾಮಿ ಆಚಾರ್ಯರೇ. ಓಹೋ ಮಹಾರಾಜರೇ, ಸ್ವಾಮಿ ಆಚಾರ್ಯರೇ, ನಿಮ್ಮ ಪುತ್ರನಾದಂತಹ ಕಾರ್ತವೀರಾರ್ಜುನ ಮಹಾರಾಜನಿಗೆ ಈ ಮಹೇಶ್ವತಿ ನಗರದ ಪಟ್ಟಾಭಿಷೇಕವನ್ನು ಮಾಡಬೇಕೆ? ಹೌದು ಸ್ವಾಮಿ. ಹಾಗಾದರೆ ಪಟ್ಟಾಭಿಷೇಕಕ್ಕೆ ಪೂಜೆ ಸಾಮಗ್ರಿಗಳೆಲ್ಲವೂ ಸಿದ್ಧವಾಗಿರುವೆ? ಸಕಲವೂ ಸಿದ್ಧವಾಗಿವೆ ಸ್ವಾಮಿ. ಸರ್ವ ಬಾಂಧವರು ಬಂದಿರುವರೆ? ಸರ್ವರು ಬಂದಿರೋರಲ್ಲ ಸ್ವಾಮಿ. ಹಾಗಾದರೆ ಕೂಡುವಂತರಾಗಿರಿ, ಪೂಜೆಯನ್ನು ಪ್ರಾರಂಭಿಸುವರು. ಶುದ್ಧೋದಕೇನ ಸ್ನಾಪಯಾಮಿ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲಾ ಸಿಂಧು ಇಂದ್ರಾ ಹಿಮಾಚಲ ಯಮುನೆ ಗಂಗೆ ಓಂ ಭಸ್ಮಂ ಧಾರಣಯಾಮಿ ಗಂಧಂ ಧಾರಣಯಾಮಿ ಸಿಂಧೂರಂ ಧಾರಣಯಾಮಿ ನಾನಾವಿಧ ಪತ್ರಿಪುಷ್ಪಂ ಧಾರಣಯಾಮಿ. ಮಹೇಶ್ವತಿ ನಗರದ ಅಧ್ಯಕ್ಷನಾಗಿರ್ತಕ್ಕಂಥ ಕೃತವೀರ್ಯನ ಪುತ್ರನಾಗಿರ್ತಕ್ಕಂಥ ಕಾರ್ತವೀರಾರ್ಜುನ ಮಹಾರಾಜನಿಗೆ ಈ ಮಹೇಶ್ವತಿ ನಗರ ಪಟ್ಟನ್ನು ಸಮರ್ಪಯಾಮಿ. ಮಹಾರಾಜರೇ, ನೀವು ಹೇಳಿದ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ನಿಮ್ಮ ಮಗನಾದ ಕಾರ್ತವೀರಾರ್ಜುನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದೇವೆ. ಮುಂದೆ ನಮಗೆ ಅನೇಕ ಕಾರ್ಯಗಳಿರುವವು. ನಮಗೆ ಕೊಡುವ ದಕ್ಷಿಣ ತಾಂಬೂಲವನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುವೆವು. ಈಗ ಈ ಖಡ್ಗವನ್ನು ನಿಮ್ಮ ಮಗನಾದ ಕಾರ್ತವೀರಾರ್ಜುನ ಮಹಾರಾಜನಿಗೆ ಕೊಡುವಂತರಾಗಿರಿ. ಕಾರ್ತವೀರಾರ್ಜುನ ಮಹಾರಾಜನಿಗೆ ಜಯವಾಗಲಿ. ಕಾರ್ತವೀರಾರ್ಜುನ ಮಹಾರಾಜನಿಗೆ ಜಯವಾಗಲಿ. ಕಾರ್ತವೀರಾರ್ಜುನ ಮಹಾರಾಜನಿಗೆ ಜಯವಾಗಲಿ. ಹೇಳಿ ಹೇಳಿ. ಅಹೋ ಎನ್ನ ಕುಮಾರನಾದ ಕಾರ್ತವೀರಾರ್ಜುನನೇ, ಅಪ್ಪಯ್ಯನೇ, ಎನ್ನ ನುಡಿಯನ್ನು ಕೇಳಬೇಕನೆ. ಅದೇನು ವಿಸ್ತಾರ ಆಗ್ಯದಪ್ಪಯ್ಯ. ನಮಗೆ ವೈರಿಯಾದ ರೇಣುಕರಾಜನು ನಿನ್ನೆ ದಿನ ಎನ್ನಡನ ಕದನಕ್ಕೆ ಬಂದು ಎನ್ನ ಬಾಹುಬಲಕ್ಕೆ ತಡೆದ ರಣಯಡಿ ಎಂದು ಓಡಿ ಹೋದನು. ಹೌದೇನಪ್ಪಯ್ಯ? ಅಪ್ಪಯ್ಯ, ಅವನೇನಾದರೂ ನಿನ್ನಡನೆ ಯುದ್ಧಕ್ಕೆ ಬಂದರೆ ಅವನ ಶಿರವನ್ನು ಮಾರಿಸು, ಕೀರ್ತಿಯನ್ನು ಗಳಿಸು. ಬೇಡ ಕುಮಾರ, ವೀರಾದಿ ವೀರು. ಬಳಿರೆ ಸಿಂಹರಾಜನ ಗರ್ಜನ ಗೈದು ಇಲ್ಲಿವರೆಗೆ ನಮ್ಮ ವಂಶದ ಕೀರ್ತಿಯ ಕಾಣಾಡುತ್ತಿದೆ. ನಾ ಮೆಚ್ಚಿದೆ ನಿನ್ನ ದೇಶದಾದ ನುಡಿಗೆ ಬೇಗನೆ ತಲಬೇಕು ಕುಮಾರ. ಆ ದುಷ್ಟ ರೇಣುಕ ರಾಜ ನಾಳೆ ದಿನ ಶ್ರೀಮನ್ನಾರಾಯಣ ವೈಕುಂಠ ಲೋಕದಲ್ಲಿ ಅಡಿಕೊಂಡಿದ್ದರು ಬಿಡದೆ ಅವನ ಗರ್ಭವಣಿಸಿದೆ ನಿನ್ನ ಒತ್ತವನ್ನು ಪಾರಿಸುವಿರ. ಅಪ್ಪಯ್ಯ, ಬಾಲಕ, ಈ ದುಷ್ಟಳು ಕಾರ್ತಿವೀರಾಜನ ಶ್ರೇಷ್ಠ ಪರಾಕ್ರಮ ನೆನೆಸುತ್ತಿದ್ದರೆ ನಾನು ನಿನ್ನ ಸುಕುಮಾರ ಹುಟ್ಟಿ ಸಾರ್ಥಕಗಳನ್ನು ಜನಗ ಜಗತ್ ಹೋಗಿ ಬಾ ಪುತ್ರ, ನಿನಗೆ
ಜಯವಾಗಲಿ ಸರ್ವತ್ರ. ಎಲೈ ಸಾರಥಿ, ಓದಿ ಎನ್ನ ಪುತ್ರನಾದ ಕಾರ್ತ ವೀರಾರ್ಜುನನಿಗೆ ಪಟ್ಟಾಭಿಷೇಕವಾಯಿತು. ನನ್ನ ಕರ್ತವ್ಯವು ಮುಗಿಯಿತು. ಹಾ ನಾನಿನ್ನ ಶಂಕರನನ್ನು ಒಲಿಸುವುದಕ್ಕೆ ಮಾತ್ರದವನ್ನು ಬಿಡು ಸಾರಥಿ. ಒಲಿಸಿದೆ ಬೇರೆ ಜಗದೆ. ರೇಣುಕರಾಜ ಬರಬೇಕು. ರೇಣುಕರಾಜ ಅರ್ಜೆಂಟು. ರೇಣುಕರಾಜ ಗಲಾಟೆ ಮಾಡಬಾರ್ದಪ್ಪ ದಯಮಾಡಿ. ಇಲ್ಲಿ ಸ್ಟೇಜ್ ಬರಲ್ಲ ನಿಂತು ಗಲಾಟೆ ಮಾಡಬಾರ್ರಿ. ರೇಣುಕರಾಜ ಮದ ಸೊಕ್ಕಿದ ದೂರ್ತನಾದ ರೇಣುಕನೇ, ಈ ಸಹಸ್ರಭಾವು ಕಾರ್ತಿವೀರಾಜನ ಮುಂದೆ ನಡೆಯಲಾರದ ನಿನ್ನ ಪೌರುಷವು ಬೇಗನೆ. ನಿನ್ನೆದಿನ ನಾನಿಲ್ಲದ ಸಮಯದಲ್ಲಿ ಸತ್ತು ಸುಳಿಯಲು ಬಂದು ಎನ್ನಪಿತ ನಡನೆ ಒಡೆದಾಡಿ ಜಯಿಸಲಾರದ ಹಿಂದಕ್ಕೆ ಹೊಡೆಯೋದ ಈ ವಾತೆ ಮರೆತು ರೋಗಶೇಷ ಋಣಶೇಷ
ಬಿಟ್ಟರೆ ಮುಂದೆ ಸುಲಭದಲ್ಲಿ ನಮ್ಮ ನುಡಿಯಂತೆ ನಿನ್ನ ನಿರ್ನಾಮ ಮಾಡಲೇಬೇಕೆಂದು ರಣಕಂಕಣ ಕಟ್ಟಿ ಕದನಕ್ಕೆ ಬಂದ ಈ ದಿಟ್ಟಾದ ದಿಟ್ಟನ ಮುಂದೆ ನಿನ್ನ ಅಟ್ಟಾಸವನ್ನು ತೋರಿದ ರೇಣುಕ ಈ ಕ್ಷಣ ಮಾತ್ರ ಬರೀರಿಯೇ ಎಲ್ಲ ಈ ಮದೀನಗೆ ಎಚ್ಚರ ತಪ್ಪಿ ಹುಚ್ಚನಂತೆ ಹೆಚ್ಚಿನ ನುಡಿ ಮುಚ್ಚಿಸಿದರೆ ನಿನ್ನ ಪಕ್ಕವನ್ನು ನೊತ್ತು ಮುತ್ತಾಗುತ್ತೆ ತಪ್ಪಿಕೊಂಡು ಬಿಡುವೆ. ಸ್ವಲ್ಪ ತಾಳಲೇ ದೋಷ್ಟ ಯಾರ ಪಕ್ಕೆಲುಬುಗಳು ಯಾರು ಪುಡಿ 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 ಹಾಡುವ ನಿನಗೆ ತಿಳಿಯುತ್ತೆ. ಸ್ವಲ್ಪ ತಾಳಲೇ ಅದಮನಾದ ಮಹೇಶ್ವರಿ ಅರಸನೇ ದುಷ್ಟನಾದ ದುಷ್ಟ ಕಾಶ್ಮೀರ ಅರಸನೇ ಹುಟ್ಟಿ ಬರುವುದಕ್ಕೆ ಹುಟ್ಟು ಬೀಜವಲ್ಲ ಎನ್ನನ್ನು ಗೆಲ್ಲುವುದು ನಿನ್ನಿಂದ ಸಾಧ್ಯವಿಲ್ಲ ಮೂರ್ಖ. ನಿಲ್ಲಿಸಿದ ತಕ್ಕ ಬಳಿ ಕೈಗಳೇ ರೇಣುಕಮ್ಮ ಅದಮ್ಮ ರೈ ಬಂಡ ಎನ್ನ ಮುಂದೆ ಸಾಗದ ನಿನ್ನಯ ಪರಾಕ್ರಮ ನಮಗೆ ಯಾರಿಗೆ ತಿಳಿಯದೆ ಚೋರನಂತೆ ಎನ್ನುತ್ತಿದ್ದನೊಡನೆ ಸಂಗ್ರಾಮಕ್ಕೆ ಬಂದಿದ್ದೀಯಾ ಅಲಾ ಬುದ್ಧಿ ಸುಣ್ಣ ನಡೆಯಲಾರದು ಎನ್ನೆ ಮುಂದೆ ನಿನ್ನೆ ಕೋಲ್ ಮಿಂಚಿನಂತೆ ತಳತ್ತಳೆನ ಒಳಿತ ಬರುವ ಎಣ್ಣೆಯ ಶರಣ ನಿಗ್ರಹಿಸಿ ಮಾತನಾಡ ಕೈಲಾಗದಿದ್ದರೂ ಸೋತನೆಂದೇನು ಪಾದಕ್ಕೆ ಶರಣ ಮಾಡು ಮೂಢಮತೆ ಇಲ್ಲವಾಚ ಮಧ್ಯಾಹ್ನ ಮುಂದೆಳೆದನ್ನು ಹೊಂದಿದ ನಿನಗೆ ದುರ್ಗತೆ ಎಲೈ ಮದೀನಗೆ ರಾಜ್ಯದಿಂದ ಮೂರ್ಖರೇ ಮನ ಬಂದಂತೆ ಹಠಕ್ಕೆ ಕೊಚ್ಚಿಕೊಳ್ಳುವೆ ನಿನ್ನೆ ಚೌರ್ಯ ಕೊಚ್ಚಿಕೊಂಡು ಮಾಡುವ ಶಂಭನು ಮುಂದೆ ಸಿಂಗಳಿಗೂ ಹೆಸರು ಹೋದರೆ ಶಂಭವು ಬೆದರಬಲ್ಲದೆ. ಸ್ವಲ್ಪ ತಾಳದೆ ಭ್ರಷ್ಟ ಎಲೈ ಕುಲ್ಲ ದುಷ್ಟ ಕಾಲು ಮುಗಿದ ಕತ್ತಲಾಗುವಂತೆ ಎಲ್ಲೇ ಶರಣಗಳನ್ನು ಪರಿಚಯಿಸುವುದೇ. ನೋಡ್ರೆ ಎಲೈ ಕುಲ್ಲ ದುಷ್ಟ ಹೆಚ್ಚು ಮಾತನಾಡಿದ್ರೆ ಮುರುವಿನ ನಿನ್ನ ಮೂವತ್ತಾದ. ಬಳಿ ಬಳಿದಲೇ ರೇಣುಕಮ್ಮ ಪಾಮರ ಎಲೈ ರಾಜ್ಯದಿಂದ ಮೂರ್ಖರೇ ನೀನಾವ ದೊಡ್ಡ ಸೂರ ಯಾವ ದೊಡ್ಡ ಸುಳ್ಳು? ಈ ಕಲಿಸೂರ ಕಾರ್ತಿ ವೀರಾರ್ಜನೆಂದರೆ ಚತುರ್ದಶ ಭುವನ ಬ್ರಹ್ಮಾಂಡವೇ ತಲೆ ಕೆಳಗಾಗಿ ಒಯ್ದಾಡುವ ನಿನ್ನಂತವನ ಪಾಡೇನು ರೇಣುಕ ಆಕಾಶ ಮಂಡಲಕ್ಕೆ ಮುಖಾತಿ ಸುಣಕ ಒದರಿದರೆ ಮತ್ತಾಕಾಶವೇನಾದರೂ ಯಾದಾರವುದೇ ರೌದ್ರ ರೂಪಿ ದತ್ತಾತ್ರ ಮುನಿಗಳಲ್ಲಿ ಧನುರ್ತಿ ಕಲಿತು ಸಾರ್ಥಕವೇನು ಪಾಮರ ಈಗ ಸರಿಯನ್ನೇ ಯೋಗ್ಯ. ಅದೇ ಪ್ರಕಾರವಾಗಲಿ ಕಾಂತಿವೀರ್ಯ ಭಾರತವೇ ಶೌರ್ಯ. ಬಳಿ ಬೆಳೆವೆಲೆ ಸಾರದೆ ಭೂಪತಿ ಮದಾಂಗನಾದ ರೇಣುಕಾರಾಜನ ಎಣ್ಣೆಯ ಕೂರ್ಗಾಣಿ ಪೆಟ್ಟು ತಾಳಲಾರದೆ ಮರಣವಾದನ. ಈ ಭುವನದೊಳು ಕಲಿಸುವ ಕಾರ್ತಿ ವೀರಾರ್ಜನಿಗೆ ಧರಿಸ ಮರ ವೀರರಿದ್ದರೆ ತಕ್ಷಣ ಸಮರಕ್ಕೆ ಬರೀ ಹೇಳಲೇ ಸಾರದೆ ದೇವರನ್ನು ಜಾಗ್ರತೆ ಸಿದ್ಧ. ಇರಬೇಕು. ಬಂದವರು ದಯಾನಂದ ರಾಜ ರವಿಕೋಟಿ ತೇಜ ದೇವ
ಸಿಮೆಂಟಿನ ಮಾಳಿಗೆ ಈಗ ನಿತ್ಯ ದುಡಿಯಬೇಕು ಕೂಲಿಗೆ ಸೌಕರ್ಯ ಮಗ ನೋಡಿಕೊಡುವ ಬಡ್ಡಿಗೆ ಆ ಬಡ್ಡಿ ಕಟ್ಲಕ್ಕಾಗಲಾರ್ದ ಬರ್ತದೆ ಮುಂಜಾನೆ ಒಂದೊಂದಕ್ಕೆ ದೊಡ್ಡಿಗೆ ಸರಾಯ ಕುಡಿಯುವವರ ಇಸ್ಪಟ್ಟಾಡುವವರ ತಗಡಿ ಕೊಲ್ಲುವವರ ತಮ್ಮೆಯಿಂದ ಬಿಟ್ಟು ಬೇರೆ ಸಹವಾಸ ಮಾಡುವರ ಅಂತ ತಪ್ಪಗಳನ್ನು ಹುಡುಗಿ ಶಿವನಿಗೆ ಪತ್ರ ಬರೆಯಲು ನನ್ನನ್ನು ಸುಂದರ ಸಾರ್ಥನ್ನು ಕರೆಯುತ್ತಾರೆ ಭೂಪತಿ ಅಲ್ಲಿ ಹುಡುಗ ಮಕ್ಕಂದರ ಮಾನ ಸ್ಮೃತಿಕ್ಕೆ ಬಾರೆ ಎಲ್ಲಮ್ಮತ್ತಿ ಬಳಿಯೇ ಸಾರಥಿಯನ್ನು ನಾವು ಹಾಕಿದವೇನೆಂದರೆ ಅದೇನಿದೆಯಲ್ಲ ಕುಡಿ ಕುಡಿಸುವ ಎನ್ನ ವೀರ ಪಪ್ಪರ ಅಪ್ಪರ ಕೈತರೆ ಮಠದ ನಿಂಪೆರಗಾಗ ಎಲ್ಲರ ಬಳಿಗೆ ಸಾರಥಿ ಭೂಪತಿ ಮದವೇರಿದ ಮದಾಂಧರ ಮಂಕುತನವನ್ನು ಬಿಡಿಸಿ ಸದ್ಬುದ್ಧಿಯನ್ನು ಕಲಿಸಿ ತ್ರಿಭುವನ ವೀರರಿಂದ ಎನ್ನ ಪಾದಕ್ಕೆ ವಂದನೆ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಆ ಎದುರಾದ ಬಂದರನ್ನು ನಾವು ಖಂಡಿಸ ಕದಲುತ್ತೇವೆ. ಭಯ ಭಯ ಭೃಗುವಂಶೋದ್ಭವ ಮಹಾಮುನಿ ಜಮದಗ್ನಿಯ ಕುವರ ರೇಣುಕಾ ದೇವಿಯ ಗರ್ಭೋತ್ಯ ತಾರಾಪತಿಯಂತೆ ಉದಯಿಸಿದ ತುಳಧೀರಾರಣ ಗಂಭೀರ ಮೂರು ಲೋಕಗಳ ಸುರ ಭಯ ಭಯ ಸೋಲೆ ಇಲ್ಲದ ಸರದಾರ ಭಾರ್ಗವರಾಮನು ತಾನಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದರೆ ದೇವ ದಿವ್ಯ ಪ್ರಭಾವ ಹೊಳೆಯೇ ಎಲೆ ಸಾರದೆ ಭೂಪತಿ ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದು ಏನು ದೇವ ಚಪ್ಪನ್ನಾರು ದೇಶದ ರಾಜರ ಶ್ರೇಷ್ಠನಾದ ಕಾಶ್ಮೀರದ ರಸ ರೇಣುಕಾ ರಾಜನ ಕೂರಿಯಾದ ನಮ್ಮ ಜನನಿ ರೇಣುಕಾ ದೇವಿಯ ಆಶೀರ್ವಾದವನ್ನು ಪಡೆದು ಆ ಮುಂದಿನ ಕಾರ್ಯದ ನಿಮಿತ್ತ ಬರಲವಾಯಿತು ಸಾರಥೆ ನಮ್ಮ ಜನರಿಗೆ ತಿಳಿಯಿತು ಭೂಪತಿ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ಆರ ಉಂಗ್ರ ಕೊಡ್ರಿ ಡಿ ಯಮನಗೌಡ ಈ ಎಚ್ಎಂಟಿ ವಾಚ ಮತ್ತು ಗುಲಾಬಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ ಅಡ್ಲಿಗೆ ರಾಜಶೇಖರ ಗೌಡ ಈ ಗುಲಾಬಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ ರೇಣುಕಾದೇವಿ ಅರ್ಜೆಂಟಾಗಿ ಬರ್ಬೇಕಮ್ಮ ರೇಣುಕಾದೇವಿ ಆರ್ ಬಸಪ್ಪ ಎರಿಂಗಳಿ ಇವರು ಈ ಮುತ್ತಿನ ಹಾರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ ಎನ್ನು ರಾಜಶೇಖರ ಗೌಡ ಮತ್ತು ಎನ್ನು ಅಂಕಾರಿ ಗೌಡ ಹಡ್ಲಿಗೆ ಇವರು ಈ ಬಂಗಾರದ ಉಂಗುರವನ್ನು ಭಾರ್ಗವರಾಮನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ ರೇಣುಕಾದೇವಿ ಪರಮದೇವನಹಳ್ಳಿ ಚಂದ್ರಪ್ಪ ಇವರು ಭಾರ್ಗವರಾಮನ ಪಾತ್ರಕ್ಕೆ ಯಾರವನ್ನು ಪ್ರೇಮಪೂರ್ವಕ ಮಾಡಿರುತ್ತಾರೆ ಸ್ವಲ್ಪ ರೇಣುಕ ಬರಕ್ ಲೇಟ್ ಆಯ್ತ ಕುಂಭಮೇಳಕ್ಕೆ ಹೋಗಿದ್ಲು ಬರಕ್ ಲೇಟ್ ಆಯ್ತ ಟ್ರೈನ್ ಬರ್ಲಿಲ್ಲ
ಚಾಕ್ಮಂಡೆ ಜಮದಗ್ನಿಯವರು ರೇಣುಕನ ಪಾತ್ರಕ್ಕೆ 200 ರೂಪಾಯಿ ಪ್ರೇಮ ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಜಗತ್ವಿಖ್ಯಾತಿ ಕಾಂತಿಕನೆ ಜನನೇ ದೀರ್ಘಾಯುಷ್ಯ ಮತ್ತು ಮೇಲ ಕೀಳು ಪುತ್ರ ಕೋಮಲ ಗಾತ್ರ ಅವೋ ಎನ್ನಂ ಪಡೆದ ಮಾತೆ ಏನಿದು ನಿನ್ನ ಮುಖ ಸರಿಯದ ರೀತಿ ಹೂವಿನ ಮೊಟ್ಟೆಯಂತೆ ನಗುಮುಖ ಉಳ್ಳ ನಿಮ್ಮ ಮುಖ ಕಮಲವ ಮುದುಡಿದ ತಾವರ ಎಂದಾಗಲು ಕಾರಣವೇನು ಮಾತೆ ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಸೌಖ್ಯ ಪ್ರಧಾಯಿನಿ ರಾಮ ಅಮ್ಮಯ್ಯ ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಮಾಡಲು ಕಾರಣವೇನೆಂದು ಕೇಳಿದೆಯಾ ರಾಮ? ಹೌದು ಜನನಿ ಕೇಳಬೇಡ ರಾಮ, ಅದು ಯಾತಕ್ಕೆ ಬೇಡ ಮಾತೆ ಹೇಳುವೆನೆ ಕೇಳುತ್ತ ಅದು ಏನು ಚೆನ್ನಾಗಿ ಹೇಳು ಜನನಿ ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮವು. ಅದು ಏನು ಮಾತೆ ರಾಮ, ಅಮ್ಮಯ್ಯ ಜಡಜ್ಯೋತ್ಮವನು ಎನ್ನ ಹಣೆಯಲ್ಲಿ ಕಳಹೀನಲಾಗಿ ಬಾಳು ಎಂದು ಬರೆದಿರಬೇಕಾದರೆ ಇದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಅಮ್ಮ ಮಾತೆ ಏನಿದು ನಿನ್ನ ಮಾತಿನ ರೀತಿ ಅಮ್ಮಯ್ಯ ನಿನ್ನ ಮುಖಚರ್ಯದ ರೀತಿಯನ್ನು ನೋಡಿದರೆ ರಾಹುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದತ್ತವಾದ ವೃಕ್ಷದಂತೆ ಸೂರ್ಯನ ಕಿರಣಗಳಿಂದ ಮಾಡಿದ ಕಮಲದಂತೆ ಅಮ್ಮಯ್ಯ ನಿನ್ನ ಮುಖವು ಕಂದು ಬೆಂದು ಕಳೆಗುಂದಿರುವ ಕಾರಣವೇನು ಮಾತೆ ನಿನ್ನ ಹೃದಯದಲ್ಲಿ ಇಂಥ ಆಲಾಲವನ್ನು ಬೆಳೆಸಿ ನಿನ್ನ ದುಃಖಕ್ಕೆ ಕಾರಣನಾದ ಹೆಸರನ್ನು ಹೇಳಿದರೆ ಕತ್ತು ಕತ್ತರಿಸಿ ನಿನ್ನ ಚರಣಗಳಿಗೆ ಅರ್ಪಿಸುವೆನು. ತಡ ಮಾಡಿದ ತಿಳಿಸು ಮಾತೆ ಯಾವ ಕಾರಣಕ್ಕಾಗಿ ನಿನ್ನ ವ್ಯತೆ ರಾಮ, ಅಮ್ಮಯ್ಯ ಏತಕ್ಕಾಗಿ ಅಳುತ್ತಿರುವೆ ಅಮ್ಮಯ್ಯ? ಹೌದು
ನಿನ್ನ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಿರುವೆಯಾ ರಾಮ? ಹೌದು ಜನನಿ. ಕೇಳಬೇಡ ರಾಮ. ಅದು ಯಾತಕ್ಕೆ ಮಾತೆ? ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ಅಬ್ಬಬ್ಬಬ್ಬ, ಅಂತ ದುಃಖದ ಯಾವುದಿರುವುದು ಮಾತೆ? ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಹೇಳಿದರೆ ನಿನಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ರಾಮ. ಅಬ್ಬಬ್ಬಬ್ಬ, ಅಂತ ಸಾಕು ಯಾವುದಿರುವುದು ಮಾತೆ? ಕೇಳುವೆನೆ, ಕೇಳು ಕಂದ. ಅದೇನು ಚೆನ್ನಾಗಿ ಹೇಳಿದೆ. ಏನು ಹೇಳಲು ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ಸಾಗರ. ನಿನ್ನ ತಂದೆಯಾದರೆ ಅದು ಯಾವ ಕಾರಣದಿಂದ ತೀರುವಾದ ಮಾತೆ? ಅಮ್ಮಯ್ಯ, ಅಮ್ಮ ಮಾತೆ, ಜನನೇ, ನಿನ್ನ ತಂದೆ ಏತಕ್ಕೆ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಜನನೇ. ಕೇಳಬೇಡ ರಾಮ. ಅದು ಯಾತಕ್ಕೆ ಬೇಡ ಮಾತೆ? ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ನಿನ್ನ ಕಣ್ಣಲ್ಲಿ ನೀರು ಬರುವುದು ನಾನು ಯಾಕೆ ಸಹಿಸಬೇಕು ಮಾತೆ? ರಾಮ, ಅಮ್ಮಯ್ಯ, ನಿನ್ನ ತಂದೆ ಏತಕ್ಕೆ ತೀರಿದನು ಮಾತೆ? ನಿನ್ನ ತಂದೆಯ ಸಾವಿಗೆ ಕಾರಣವೇನೆಂದು ಕೇಳುತ್ತಿರುವೆಯಾ ರಾಮ? ಹೌದು ಜನನೇ. ಕೇಳಬೇಡ ರಾಮ. ಅದು ಯಾತಕ್ಕೆ ಬೇಡ ಮಾತೆ? ರಾಮ, ಅಮ್ಮಯ್ಯ, ನನ್ನ ತಂದೆಯನ್ನು ಕೊಂದ ಅದವನು ಸಾಮಾನ್ಯದವರಲ್ಲ ಕಂದ. ರಾಮನ ಸಾಮಾನ್ಯದವರೇನು ಮಾತೆ? ರಾಮ, ಅಮ್ಮಯ್ಯ, ಕಾದವೀರ ದುರುಳನಂಬವ. ಒಂದು ದೇವರನ್ನು ಕಟ್ಟು ಬೇಡ ಮಾತೆ? ಸೇರಿಸಿ ಬರುವ ಆತ. ರಾಮ, ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತಿವೀರನನ್ನು ಜಯಿಸಿ ಬರುವಿಯಾ ಕಂದ? ಹೌದು ಮಾತೆ. ಅದು ನಿನ್ನಿಂದಾಗಲಾರದು ರಾಮ. ಯಾತಕ್ಕಾಗಲಾರದು ಮಾತೆ? ರಾಮ, ಅಮ್ಮಯ್ಯ, ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಆ ಮದೋನ್ಮತ್ತನಾದ ಕಾರ್ತಿವೀರನನ್ನು ಸಂಹರಿಸುವೆಯಾ? ಹೌದು ಜನನೇ. ನಿನ್ನಿಂದಾಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ? ಕಾರ್ತಿವೀರ ದುರುಳನಂಬವ, ಕಾಳಗಯನ್ನಯ ತಂದೆಯ ಪ್ರಾಣವ, ಕಾಳಗಯನ್ನಯ ತಂದೆಯ ಪ್ರಾಣ. ಸಾರೇ ಕಾಣವ, ನಾಯಿಸೇ ಶೋಭವ. ಪುತ್ರನಾದ ಭಾರ್ಗವ, ಜನನೇ, ಎನ್ನ ತಂದೆಯಾದ ರೇಣುಕರಾಜನನ್ನು ಆದಮನಾದ ಕಾರ್ತಿವೀರನು ಆತನಗೊಳಿಸಿರುವನಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ, ತಿಳಿಯಿತು ತಿಳಿಯಿತು ನಿನ್ನ ಫಲದಾತನ ಮರಣದಿಂದುಂಟಾಗಿರುವ ಮನೋವೇಳೆ. ಆದರೆ ಈ ನಿನ್ನ ಮಗಳ ಮಾತನ್ನು ಆಲಿಸು ಮಾತೆ. ಅಯ್ಯ,
ಆಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ? ನೀನಿನ್ನು ಚಿಕ್ಕ ಕಂದನು ರಾಮ. ನಾನು ಚಿಕ್ಕವನಾದರೂ ನನ್ನ ಕರದಲ್ಲಿರುವ ಕಟ್ಟು ಚಿಕ್ಕದೇನು ಮಾತೆ? ರಾಮ, ಭಯ ಮೈ ತುಂಬ ವಿಷವನ್ನೇ ತುಂಬಿಕೊಂಡಿರುವ ಆ ಮದೋನ್ಮತ್ತನಾದ ಕಾರ್ಯವೀರನನ್ನು ಸಂಬರಿಸಿ ಬರುವೆಯಾ? ಹೌದು ಜನನಿ. ಬೇಡ ರಾಮ. ಅದು ಯಾತಕ್ಕೆ ಬೇಡ ಮಾತೆ? ರಾಮ, ಭಯ ತಾಯಿಯ ಮಾತನ್ನು ಮೀರಿ ಹೋದ ಮನ್ಮಥನು ಅರನ ನೇತ್ರಾಗ್ನ ಅಗ್ನಿಗೆ ಭಸ್ಮವಾಗಲಿಲ್ಲವೇ? ಅಮ್ಮಯ್ಯ, ರಾಮ, ಈ ನಿನ್ನ ಮಗ ಭಾರ್ಗವ ರಾಮನು ಅರಿಷಟ್ ವರ್ಗಗಳನ್ನು ದೂರ ಮಾಡಿದವನು ಮಾತೆ. ರಾಮ, ಅಮ್ಮಯ್ಯ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಜನನಿ. ಆಡೇದ ಹೊಡಲಿನ ಆರುಷದ ಹೊಡಲು ಸಂಹರಿಸಲು ನಮ್ಮಂತವರಿಗೆ ತಕ್ಕದ್ದಲ್ಲ ರಾಮ. ಅದು ಯಾತಕ್ಕೆ ತಕ್ಕದ್ದಲ್ಲ ಮಾತೆ? ರಾಮ, ಅಮ್ಮಯ್ಯ, ಒಂದು ಹಿತ ನುಡಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು ಕಂದ. ಅದಕ್ಕೆ ಚೆನ್ನಾಗಿ ಹೇಳು ಜನನಿ. ರಾಮ, ಅಮ್ಮಯ್ಯ, ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು. ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು. ಸ್ವಾಸ್ಥ್ಯ ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಆ ಮದೋನ್ಮತ್ತನಾದ ಕಾರ್ಯವೀರನ ಕೈಯಲ್ಲಿ ಹೇಗೆ ಒಪ್ಪಿಸಲಿ ಭಾರ್ಗವ? ನೇಮವು ಕೊಡಲು ಭಯಗೊಂಡಿರುವುದು ಎನ್ನಯ್ಯ ಜೀವವ. ಅಮ್ಮಯ್ಯ, ಚಿಕ್ಕವನು ಎಂದು ಹೇಳುವೆಯಲ್ಲ, ಚಿಕ್ಕತನದ ಪ್ರತಾಪವನ್ನು ಹೇಳುವೆನು ಕೇಳು ಮಾತೆ. ಅಮ್ಮಯ್ಯ, ಚಿಕ್ಕದಾದ ಬೆಂಕಿ ಕಿಡಿಗೆ ದೊಡ್ಡದಾದ ಕಾಡನ್ನು ಸುಡಲು ಬಿಟ್ಟಿದೆ. ಸಣ್ಣದಾದ ಮೀನು ದೊಡ್ಡದಾದ ಸಮುದ್ರದಲ್ಲಿ ಈಜಲು ಬಿಟ್ಟಿದೆ. ಅಮ್ಮಯ್ಯ, ನಿನ್ನ ಚಿಂತೆಯ ಮಳೆದು ಒಂದು ನೇಮವನ್ನು ಕೊಟ್ಟು ನೋಡು ಅಮ್ಮಯ್ಯ. ಅಮ್ಮಯ್ಯ, ಅವನನ್ನು ಸಂಹರಿಸಲು ನಮ್ಮಿಂದ ಆಗಲಾರದು ರಾಮ. ಅದು ಯಾತಕ್ಕೆ ಆಗಲಾರದು ಮಾತೆ? ಹಡದ ಹೊಳೆಲು ಹರಿಯುತ್ತಿದೆ. ಮಾಸ ಗರ್ಭದಲ್ಲಿ ಒತ್ತು ಎತ್ತು ತುತ್ತುಣಿಸಿ ಬೆಳೆಸಿ ಆ ಅಧಮನಾದ ಕಾರ್ಯವೀರನ ಕೈಯಲ್ಲಿ ಹೇಗೆ ಒಪ್ಪಿಸಿದ ರಾಮ? ಕೊಡಲಾರದು ನಿನ್ನ ಎತ್ತ ತಾಯಿ ನಿನಗೆನೆ. ನಂಬರ ತಾಯೇ, ಈ ನಿನ್ನ ಪುತ್ರನ ಬಾಬು ಮನದ ಬೇರೆ ನಿನಗಾದ ಮಾನವೇ. ಅಮ್ಮಯ್ಯ, ಹಾಗಾದರೆ ಹೇಳುವನು ಕೇಳು ಕೇಳು ಎನ್ನ ಪ್ರತಾಪವನ್ನು ಮಾತೆ. ಅಮ್ಮಯ್ಯ, ಮುಕ್ಕೋಟಿ ದೇವತೆಗಳ ಕಾರ್ಯವೀರ ಅರ್ಜುನನ ಪಕ್ಷ ವಹಿಸಿ ಎಂದರನ ಕಾಳಗಕ್ಕೆ ಬಂದರು.
ಜನನಾದನು. ಅಮ್ಮಯ್ಯ, ನಿನ್ನ ಚಿಂತೆಯ ಬಿಟ್ಟು ಬಿಡು ಜನನೇ. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಬಂದವನ ಶಿರವನ್ನು ಅರಗರೆದು ಅವನ ದೇಹವನ್ನು 10 ಕಾಯಿಗೆ ಉಣಬಡಿಸಿ ಅಪ್ಪದೂಟ ಮಾಡಿಸುವನು. ಅಮ್ಮಯ್ಯ, ಈ ಎನ್ನ ಮಾತು ಸೆಟೆಯಾದರೆ ಎಂತ ಎರಡು ಪುತ್ರನ ಪಡೆದನೆಂದು ಎನ್ನ ಧಿಕ್ಕಾರ ಮಾಡು. ಮಾತೆ ಪರಮ ಪತಿವ್ರತೆ. ರಾಮ, ಅಮ್ಮಯ್ಯ, ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಕರತೆಯ ಕರಳು ಕತ್ತರಿಸಿ ಹೋಗಿ ಬಾ ಮಗನೇ ಎಂದು ನೇಮವನ್ನು ಕೊಡುವಳು ಎಂದು ತಿಳಿದುಕೊಂಡಿರುವೆಯಾ? ಹೌದು ಜನನೇ. ಸಾಧ್ಯವಿಲ್ಲ ರಾಮ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಾತೆ? ಆ ಮದೋನ್ಮತ್ತನಾದ ಕಾಂತವೀರನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯದವನೇನು ಮಾತೆ? ದೇವದಾನವರಿಗಿಂತ ಸೊಕ್ಕಿನಿಂದ ಬಿಕ್ಕಿ ಬೀರಿದವನು ಆ ಅಧಮನಾದ ಕಾಂತವೀರನು. ನಿನ್ನಂತ ಪತಿವ್ರತೆಯ ಗರ್ಭದಲ್ಲಿ ಜನಿಸಿರುವನು ಮಾತೆ ನಾನು. ದತ್ತಾತ್ರೇಯರ ವರಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾಂತವೀರನು. ಅಮ್ಮಯ್ಯ, ನನ್ನ ತಂದೆಯಾದ ಜಮದಗ್ನಿಯೋ ಅವನಿಗಿಂತಲೂ ಪ್ರಚಂಡನು ಮಾತೆ. ಸಾಹಸ ಬಾವುಳ್ಳವನು ಆ ಅಧಮನಾದ ಕಾಂತವೀರನು. ನಾನು ಅರಿಷಟ್ ವರ್ಗಗಳನ್ನು ದೂರ ಮಾಡಿದವನು ಮಾತೆ. ರಾಮ, ಅಮ್ಮಯ್ಯ, 10 ಕಲಿಯ ರಾಮನನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತುಗೊಡಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಯ್ಯ, ರಾಮ, ಆ 10 ತಲೆ ರಾವಣನಿಗೆ 10 ಆಲೋಚನೆ. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನಿಗೆ ಅವನು ಕೊಲ್ಲುವ ಆಸೆ ಒಂದೇ ಮಾತೆ. ರಾಮ, ಅಮ್ಮಯ್ಯ, ಒಂದು ಮಾತನ್ನು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಅದು ಏನು ಚೆನ್ನಾಗಿ ಹೇಳು ಜನನಿ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನಲ್ಲೊಂದು ಪಂಥವನ್ನು ಕೊಟ್ಟನು. ಅದು ಏನು ಮಾತೆ? ರೇಣುಕಾ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಅಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ಕಂದ? ಅದು ಏನಾಯ್ತು ಮಾತೆ? ನಾಗ ಸರ್ಪವು ಬಂದಿದ್ದು ಮನುಷ್ಯನ ರೂಪದಲ್ಲೆತ್ತೆರಡು ಮಾತನಾಡಿತು. ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗ್ತೇನೆ. ನಿನಗೆ ಸಿಂಬೆಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ರಾಮ, ಅಮ್ಮಯ್ಯ, ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡವರು. ನಿನ್ನವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾಂತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾಗಲು ನಿನ್ನ ಎತ್ತ ತಾಯಿ. ಜನನಿಯಾದ ರೇಣುಕಾ ದೇವಿಯ ಅಪಪಪ ಎಂಥ ಮಾತನ್ನಾಡಿದೆ. ಇದ್ದ ಮಾತನ್ನೇ ಆಡುತ್ತೇನೆ ಕಂದ. ಅಮ್ಮಯ್ಯ, ರಾಮ, ಮದೋನ್ಮತ್ತ ಕಾಂತವೀರ ಅರ್ಜುನನು ದೇವದಾನವರಿಗೆ ಮೀರಿದವನೆಂದು ಹೇಳುವೆಯಲ್ಲ. ಆದರೆ ಈ ನಿನ್ನ ತನಯನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ ಮಾತೆ. ಅಮ್ಮಯ್ಯ, ರಾಮ, ಅದು ಹೇಗೆಂದರೆ ಅದು ಹೇಗೆ ಮಗನೇ? ನನಗೆ ಸರಿಸಮನಾರಿಲ್ಲವೆಂದ ಆ ಕಾಂತವೀರ ಅರ್ಜುನನು ಅಹಂಕಾರದಿಂದ ಬೆಳೆಯುವನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಅರಿಷಟ್ ವರ್ಗಗಳನ್ನು ದೂರ ಮಾಡಿದವನು. ಅಮ್ಮಯ್ಯ, ರಾಮ, ಇಂಥ ಚಿತ್ರೋಪನ ಮುಂದೆ ಒಪ್ಪಿದ ಕಾಂತವೀರನು ಜೀವದಿಂದ ಉಳಿಯುವನೇನು ಮಾತೇ. ಅಮ್ಮಯ್ಯ, ಸೌದೆಯ ಕಾಷ್ಟು ಬೆಟ್ಟದಷ್ಟಿದ್ದರೆ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವುದೇ. ಮಹಾಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೊಡು ಅಮ್ಮಯ್ಯ. ರಾಮ, ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾಂತವೀರನನ್ನು ಸಂಹರಿಸಿ ಬರುವೆಯಾ? ಹೌದು ಮಾತೆ. ಯಾವ ಶಕ್ತಿಯಿಂದ ಸಂಹರಿಸಿ ಬರುವೆ ರಾಮ? ಅದು ಯಾವ ಶಕ್ತಿಯಿಂದ ಹೇಳು ಮಾತೆ? ಹೇಳುವನೆ ಕೇಳು ಕಂದ. ಏನು ಚೆನ್ನಾಗಿ ಹೇಳು ಜನನಿ.
ಸಂಹರಿಸಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಮತ್ತೆ ಘೋರ ತಪಸ್ಸಿನಿಂದ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮದೋನ್ಮತ್ತನಾದ ಕಾರ್ತಿವೀರರನ್ನು ಸಂಹರಿಸಲು ಸಾಧ್ಯ. ಜನನೇ, ರಾಮ, ನಾನು ಎಷ್ಟು ರೀತಿಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ರಾಮ, ಯುದ್ಧದಲ್ಲಿ ಪಣ ತೊಟ್ಟು ಗೆದ್ದು ಬರುವೆನು ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ, ಆಗ ಕೊಡುವನು ನಿನ್ನ ಎತ್ತ ತಾಯಿ ನಿನಗೆ ಆನಂದದಿಂದ ನೇಮ. ಅವೋ ಜನನೇ, ನಾನು ಎಷ್ಟು ರೀತಿಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ಮಯ ನೀರಲ್ಲಿ ಮುಳುಗಿದರೆ ಗುಹೆಯಲ್ಲಿ ಅಡಿಗಿದರೆ ಬ್ರಹ್ಮನು ಬರೆದಲಿಗಿತ ಬದಲಿಸುವವರುಂಟೆ. ಮಯ ಈ ಮಾರ್ಗವನ್ನು ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗಲು ಮಾತೆ. ಮಯ ಬ್ರಹ್ಮಾಂಡ ಮುರಿದು ಭೂಮಂಡಲ ಬಿರಿದು ಸೂರ್ಯನ ಶಿರಕ್ಕೆ ಅರ್ಪಣಿಸಿದರೆ ಅದನ್ನು ಲೆಕ್ಕಿಸಿದ ಗಕ್ಕನ ಇಕ್ಕಡಿ ಮಾಡುವ ನನ್ನನ್ನು ನಿನಗೆ ತಕ್ಕನಲ್ಲ ಒಂದು ಹೇಳಿದೆಯಾ? ಅಯ್ಯ, ನಿನ್ನ ಇಚ್ಛೆಯಂತೆ ಅರನನ್ನು ಒಲಿಸುವುದಕ್ಕೆ ಕೈಲಾಸಗಿರಿಗೆ ಹೋಗುವೆನು. ನಿನ್ನ ತಂದೆಗೆ ಆಶೀರ್ವಾದ ಮಾಡಿ ಕಳಿಸು. ಕಾಶ್ಮೀರದ ಸರಸಿದೆ ಬಿಡುಬಿಡಿ ನಿನ್ನ ಮನದ ಮತ್ತೆ. ತಾಯಿಗೆ ಕೊಟ್ಟ ವಚನಾದಂತೆ ಒಲಿಸೋ ರಾಮ, ಒಲಿಸೋ. ರಾಮ, ಧರಾತಳದಲ್ಲಿ ನಿನ್ನ ಕಿತ್ತು ಏಕೆ ಬೆಳಗಬೇಕೆಂದರೆ ಅದು ಹೇಗೆ ಮಾತೆ? ಧರಾತಳದಲ್ಲಿ ಆ ಪೀಠವನ್ನು ಅಲಂಕರಿಸು ಪುತ್ರ ಸೋಮನಾಥ. ನಿನ್ನ ಇಷ್ಟದಂತೆ ಆಗಲಿ ಮಾತೆ. ಬೆಳಗುವೆನು ಆರುದಿಯ
ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿ ಜಮದಗ್ನಿಯ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ. ನಿನ್ನ ಇಷ್ಟದಂತೆ ಆಗಲಿ ಮಾತೆ.